ಮನೆಗೆ ಬಾಲೆ ಮನೆಗೆ ಬಾ. ಅತ್ತಿ ಹೇಳಿ ನಿನಗೊಂದು ಗತಿ ಕಾಣಿಸ್ತಾನೆ ಬಾ. ನೀನು ಹೇಳಿ ಏನು ಕಾಣಿಸೋದು? ಇನ್ನು ಮುಂದೆ ನಿನ್ನ ಮಾವನ್ನ ನಿನಗೆ ಬಿಟ್ಕೊಡ್ಬೇಕು ಅಂತ ಅನ್ಕೊಂಡಿದ್ನಿ. ನನಗೆ ಕಟ್ಟಿರೋ ತಾಳಿನ ನೀನು ಒಪ್ಪಿಸ್ಬೇಕು ಅಂತ ಅನ್ಕೊಂಡಿದ್ನಿ. ಆದ್ರೆ ಇವಾಗ ನಾನು ನಿನಗೆ ಚಾಲೆಂಜ್ ಮಾಡತ್ತೇನೆ. ನನ್ನ ಕೊರಳಲ್ಲಿರೋ ತಾಳಿ ಅದು ಅಂದ್ರೆ ನಿಮ್ಮ ಮಾವ ಕಟ್ಟಿರೋದು. ವೀರು ಕಟ್ಟಿರೋ ತಾಳಿನ ನೀನು ಹೆಂಗೆ ಕಿತ್ಕೋತೀಯಾ? ಕಿತ್ಕೋ, ನಾನು ನೋಡ್ತೇನೆ. ನನಗೊಬ್ಬಳಿಗೆ ಅವ್ರು ಕಟ್ಟಿರೋದು ತಾಳಿನ ನೀನು ಕಟ್ಟಕ್ಕ ನಾನು ಬಿಡಂಗಿಲ್ಲ. ಹೆಂಗೆ ಮದುವೆ ಆಗ್ತಿದೆ ಆಗ ನನ್ನ ಗಂಡನ ಮದುವೆ. ನಾನು ಇವಾಗ ನಿನಗೆ ಚಾಲೆಂಜ್ ಮಾಡತ್ತೇನೆ. ನೀನೇನಾದರೂ ನನ್ನ ಗಂಡನ ಮದುವೆ ಆದ್ರೆ ಅವ್ರ ಕೈಯಾಗಿಂದ ನೀನೇನಾದರೂ ತಾಳಿ ಕಟ್ಟಿಸ್ಕೊಂಡಿದ್ದ ಆದ್ರೆ ನಾನು ತಾಳಿ ಬಿಚ್ಚಿಟ್ಟು ಈ ಮನೇನ ಬಿಟ್ಟು ಹೋಗ್ತೇನೆ. ಆದ್ರೆ ನಿನಗೇನಾದರೂ ಆಗಲಿಲ್ಲ ಅಂದ್ರೆ ಕೊನೆ ಚಾನ್ಸ್ವರೆಗೂ ನಿಂಗೆ ಟೈಮ್ ಇರ್ತೈತಿ. ಅಕಸ್ಮಾತ್ ನಿನಗಾಗಲಿಲ್ಲ ಅಂದ್ರೆ ನಮ್ಮಿಬ್ಬರ ಮಧ್ಯೆ ನೀನು ಬರಂಗಿಲ್ಲ ಅಂತ ದೂರ ಹೋಗ್ಬೇಕು. ಸರಿನಾ? ಇದಕ್ಕೆ ನಿನಗೆ ಒಪ್ಪಿಗೆ ಆಯ್ತಾನ? ಚಾಲೆಂಜಸ್ ಎಕ್ಸೆಪ್ಟ್ ಮಾಡ್ತೀಯ? ನೀನು ಹಾಕಿರೋ ಚಾಲೆಂಜಿಗೆ ನಾನು ಯಾಕೆ ಎಕ್ಸೆಪ್ಟ್ ಮಾಡಲಿ? ನಾನು ಎಕ್ಸೆಪ್ಟ್ ಮಾಡಲ್ಲ. ಯಾಕಂದರೆ ನಾನು ಮಾವನ್ನ ಮದುವೆ ಆಗೇ ಆಗ್ತೀನಿ. ಯಾವುದೇ ಒಂದು ರೂಪದಲ್ಲಾದರೂ ನಾನು ಅವ್ರನ್ನ ಮದುವೆ ಆಗೇ ಆಗ್ತೀನಿ. ಚಾಲೆಂಜ್ ಇಸ್ ಚಾಲೆಂಜ್. ದಿಸ್ ಈಸ್ ಅ ಮೈ ಚಾಲೆಂಜ್. ಖುಷಿ ಒಂದು ಸರಿ ಚಾಲೆಂಜ್ ಮಾಡಿದರೆ ಅದನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ. ಮದುವೆ ಆಗೇ ಆಗ್ತೀನಿ, ಆಗಿ ತೋರಿಸ್ತೀನಿ. ಏನೇ ಇದ್ದರೂ ಅವರು ನನ್ನ ಗಂಡ. ನಾನು ಅವ್ರನ್ನ ಮದುವೆ ಆಗಿ ನಿನ್ನ ಹೊಟ್ಟೆ ಉರಿಸಲಿಲ್ಲ ಅಂದರೆ ನನ್ನ ಜೊತೆನೇ ನನ್ನ ಮಾವ ಸುಖವಾಗಿರೋದು. ಅವ್ರ ಕೈಗೆ ಮುದ್ದಾದ ಮಕ್ಕಳನ್ನ ಕೊಡೋದು ನಾನೇ. ನೆನಪಿರಲಿ. ಸರಿನಾ ಬೇಬಿ? ಬಾಯ್. ಏ ಹಲೋ, ನಿಂತ್ಕೊಳ್ಳಿಲಿ, ನಿಂತ್ಕೊ. ನನ್ನ ಮುಂದನ ಬಿಲ್ಡಪ್ ಎಲ್ಲ ಕೊಡಬೇಡ. ಮದುವೆ ಆಗ್ತೀನಿ ಅಂತ ಚಾಲೆಂಜ್ ಮಾಡಿದ್ಯಾ. ಆ ಚಾಲೆಂಜಲ್ಲಿ ನೀನೇನಾದರೂ ಸೋತ್ರೆ ಮನೆ ಬಿಟ್ಟು ಹೋಗಬೇಕು. ಸರಿನಾ? ನೀನೇನಾದರೂ ಮದುವೆ ಆದರೆ ನಾನು ಮನೆ ಬಿಟ್ಟು ಹೋಗ್ತೀನಿ. ಇದು ಓಕೆನಾ? ಸರಿ, ಹಾಗೆ ಆಗಲಿ. ನಾನೇನಾದರೂ ಮದುವೆ ಆದರೆ ನೀನು ಮನೆ ಬಿಟ್ಟು ಹೋಗಬೇಕು. ನೀನೇನಾದರೂ ಮನೆ ಬಿಟ್ಟು ಹೋಗಲಿಲ್ಲ ಅಂದರೆ ನಾನು ನಿನ್ನ ಒದ್ದು ಓಡಿಸ್ತೀನಿ. ನಾನು ಮದುವೆ ಆಗೋದು ಪಕ್ಕ ಪಕ್ಕ ಪಕ್ಕ. ನೋಡು, ಕೊನೆ ತನಕ ನೋಡು. ಸರಿನಾ? ಹೋಗಿ ಹೋಗು. ಇಷ್ಟು ದಿನ ನಾನು ಯಾವ ಗಂಡನೂ ಬೇಡ ಏನೋ ಬೇಡ, ನನ್ನ ಬಿಟ್ಬಿಟ್ರೆ ಸಾಕು, ಮದುವೆ ಆಗಲಿ ಏನಾದರೂ ಆಗಲಿ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನನಗೆ ತಾಳಿ ಕಟ್ಟಿರೋ ವಿಷಯ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ದೆ. ಅಪ್ಪ ಅಮ್ಮಂಗೆ ಹೇಳ್ತೀನಿ. ಅದು ಇವಾಗಲ್ಲ, ಟೈಮ್ ಬರಲಿ, ಅಲ್ಲಿವರೆಗೂ ಕಾಯ್ತೀನಿ. ನಿನಗೆ ಮಾತ್ರ ನನ್ನ ಗಂಡನ ನಾನು ಬಿಟ್ಕೊಡಲ್ಲ. ಇಷ್ಟು ದಿನ ಬಿಟ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ಇವಾಗ ಇಷ್ಟೆಲ್ಲ ನೀನು ಮಾಡ್ತಿರ್ಬೇಕಾದ್ರೆ ಅವ್ರನ್ನ ನಿನಗೆ ಬಿಟ್ಕೊಡೋದು ಯಾವ ನ್ಯಾಯ? ನಂದೇ ತಪ್ಪಾಗತ್ತೆ. ಅದಕ್ಕೆ ನಿನಗೆ ನಾನು ಅವರನ್ನು ಬಿಟ್ಕೊಡೋದಿಲ್ಲ. ನಿನಗೆ ಯಾಕೆ ನಾನು ಬಿಟ್ಕೊಡ್ಬೇಕು? ಅವರು ನನ್ನ ಗಂಡ ಇದ್ದಾರೆ. ಯಾವುದೇ ಕಾರಣಕ್ಕೂ ನಿನಗೆ ನಾನು ಅವ್ರನ್ನ ಬಿಟ್ಕೊಡಲ್ಲ, ಕೊಡಲ್ಲ ಕೊಡಲ್ಲ. ಬಿಟ್ಟು ಇಬ್ಬರು ಹಾಳಾಗಿರಲಿ ಅಂತ, ಆರಾಮಾಗಿ ಹೆಂಗಾದರೂ ಇರಲಿ, ಇವ್ರು ಹಾಳಾಗಿ ಹೋಗಲಿ ಅಂತ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ನನ್ನನ್ನೇ ಸಾಯ್ಸಕ್ಕೆ ನೋಡ್ದೆಯಲ್ಲ. ನಿನ್ನ ಮುಂದೆ ನಾನು ಸುಳ್ಳು ಹೇಳಿದೆ. ನನಗೆ ಈಜಕ್ಕೆ ಬರಲ್ಲ. ಅಕಸ್ಮಾತ್ ಅವ್ರೇನಾದರೂ ನನ್ನ ಬಂದು ಕಾಪಾಡಿಲ್ಲ ಅಂದಿದ್ರೆ ಇವತ್ತು ನನ್ನ ಗತಿ, ನಾನು ಈ ಭೂಮಿ ಮೇಲೆ ಇರ್ತಾ ಇರಲಿಲ್ಲ. ನಾನು ಸತ್ತು ಹೋಗ್ತಾ ಇದ್ನ. ದೇವ್ರ ಥರ ಬಂದು ನನ್ನ ಕಾಪಾಡಿದ್ರು. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗ್ದು. ಇವಳು ನನ್ನನ್ನು ಮನೆ ಬಿಟ್ಟು ಓಡಿಸ್ತಾಳಂತ, ನನ್ನ ಮಾವನ್ನ ಮದುವೆ ಆಗ್ತಾಳಂತ. ಮೊದಲು ನಾನು ಮಾವನ ಜೊತೆ ಚೆನ್ನಾಗಿರಬೇಕು. ಮಾವನನ್ನು ಬಿಟ್ಟಿರ್ತಾರೋ ರೀತಿ ನಾನು ಮಾಡಬೇಕು. ಬಾ ಮನೆಗೆ, ಇದೆ ನಿನಗೆ. ಮಾಮ, ಹೊರಗಡೆ ಹೋಗ್ತಾ ಇದೆಯಾ? ನಿನ್ನ ಜೊತೆಗೆ ನಾನು ಬರಲ್ಲ ಮಾಮ? ನನ್ನ ಜೊತೆ ಬಂದು ಏನು ಮಾಡ್ತೀಯ ಖುಷಿ? ಮನೇಲೇ ಇರು. ಮಧು, ಬಟ್ಟೆ ಹೋಗ್ಕೊಂಬರೋದಕ್ಕೆ ಎಲ್ಲಿಗೆ ಹೋಗಿದ್ದೆ? ಕೆರೆಗೆ ಹೋಗಿದ್ಯಾ? ಮನೇಲಿ ನೀರಿರ್ಬೇಕಾದ್ರೆ ಅಲ್ಲಿವರೆಗೂ ಯಾಕೆ ಹೋಗಿದ್ದಿ? ಸುಮ್ಮನೆ ಅಲ್ಲಿ ಗಂಟ ಹೋಗಿ ಬರೋದು ಏನು ಕೆಲಸ? ಹಾಂ, ನಾನು ಯಾಕೆ ನನ್ನ ಗಂಟೆಗೆ ಸೌಕರ್ಯ ಅನ್ಬೇಕು? ರೀನೇ ಅಂತೀನಿ, ಇವ್ರಿಗೆ ಗೊತ್ತೇ ಇರೋದಲ್ವಾ? ಇಲ್ಲ ರೀ, ಅದು ಬಟ್ಟೆ ಜಾಸ್ತಿ ಇತ್ತು. ಅತ್ತೆ ಅವರು ಅಲ್ಲಿಗೆ ಹೋಗಿ ಬಟ್ಟೆನ ವಾಶ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಅದಕ್ಕಾಗಿ ಅಲ್ಲಿವರೆಗೂ ಹೋಗಿದ್ನಿ. ನೀವು ಹೊರಗಡೆ ಹೋಗ್ತಾ ಇದ್ದೀರಾ? ಹೌದು ಮಧು, ಸ್ವಲ್ಪ ಕೆಲಸ ಐತಿ, ಹೋಗಿ ಬರ್ತೀನಿ. ಸರಿ ರೀ, ಹೋಗಿ ಬನ್ನಿ. ಏನಾದರೂ ಕೊಡ್ಲಾ? ನೀರದು ಕುಡಿತೀರಾ? ಟೀ ಅದು ಕುಡಿತೀರಾ? ಏನು ಬೇಡ ಮಧು. ಮಾಮ, ನಾನು ಇಲ್ಲಿ ನಿಂತಿರ್ಬೇಕಾದ್ರೆ ನನ್ನ ಬಿಟ್ಟು ಅವಳನ್ನ ಮಾತಾಡ್ತೀಯಾ? ನಾನು ಕೇಳಿದ್ರೆ ಹೇಳಂಗಿಲ್ಲ ಅಂತೀಯ, ಅವಳು ಕೇಳಿದ್ರೆ ಹೇಳ್ತೀಯಾ? ನಿಂಗೆ ನನಗಿನ್ನ ಮನೆ ಕೆಲಸವಳ ಹೆಚ್ಚಾದ್ಲಾ? ಅಯ್ಯೋ ಹಾಗಲ್ಲ ಖುಷಿ, ನಾನೇನು ಹೇಳಿದೆ? ಅರೆ ಅಮ್ಮ ಕೂತ್ಕೋ ಅಂತ ಹೇಳಿದೆ ನಿನಗೆ. ಅವಳು ಕೆಲಸ ಮಾಡ್ತಿದ್ಲಲ್ಲ, ಕೆಲಸ ಇಲ್ಲೇ ಮಾಡ್ಬೋದಲ್ಲ, ಅಲ್ಲಿ ಗಂಟ ಯಾಕೆ ಹೋಗಿದ್ದೆ ಅಂತ ಹೇಳ್ತಾ ಇದ್ದೆ. ಸ್ವಲ್ಪ ಮತ್ತೆ ಇನ್ನೂ ಕೆಲಸ ಎಲ್ಲ ಆಗ್ತಿತ್ತಲ್ಲ, ಸೊ ಹಾಗಾಗಿ. ಗಂಡಸು ಹೊರಗಡೆ ಹೊರಟಾಗ ಎಲ್ಲಿಗೆ ಅಂತ ಹೆಣ್ಣು ಕೇಳಬಾರದು. ಒಳಗೊಂದು ಮಾತುಂಟು, ಮಾತಲ್ಲೂ ಕಥೆಯುಂಟು. ಏನಿವತ್ತು ಏನಾಗೈತೆ ನಿನಗೆ? ಏನು ಇಷ್ಟು ಫುಲ್ ಖುಷಿಯಾಗಿ ಸಾಂಗ್ ಅದೆಲ್ಲ ಹಾಡಕತ್ತಿದ್ದಿ? ಏನೋ ಆಗೈತಿ ಇವತ್ತು ನಿನಗೆ. ಅದು ಮಾವ, ನಿನ್ನ ಮೇಲೆ ಇವತ್ತು ಪ್ರೀತಿ ಜಾಸ್ತಿ ಆಗಿದೆ ಮಾವ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿನ್ನ ಹೊರಗೆ ಕಳಿಸೋದಕ್ಕೂ ಮನಸ್ಸಿಲ್ಲ. ನಿನ್ನ ಜೊತೆ ಯಾವಾಗಲೂ ಹೀಗೆ ಅಂಟ್ಕೊಂಡಿರ್ಬೇಕು ಅಂತ ಅನ್ಸುತ್ತೆ. ಯಾವಾಗ ಮದುವೆ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ಮಾವ.
ಮದುವೆ ಒಂದಾದರೆ ನಿನ್ನನ್ನು ಹೊರಗೆ ಹೋಗೋಕ್ಕೂ ಬಿಡಲ್ಲ. ಬರೀ ನಾನು ನೀನು ಇಬ್ಬರೇ ಇರಬೇಕು. ಆ ರೀತಿ ಆ ಜಾಗಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಯಾರೂ ಇರಬಾರ್ದು, ಯಾರು ನಮ್ಮನ್ನು ನೋಡಿ ಹೊಟ್ಟೆನೂ ಉರ್ಕೋಬಾರ್ದು. ಮಾವ ಹೇಗಿದೆ? ಹೀಗೆ ಇರಬೇಕು ಅಂತ ನಿಮಗೆ ಅನಿಸ್ತಾ ಇಲ್ವಾ? ಅಯ್ಯೋ, ಮಧು ಸಿಟ್ಟಿನ ಮಕ್ಕ ಮಾಡ್ಕೊಂಡಾಳ. ಎಷ್ಟೇ ಮಾಡಿದ್ರು ತಾಳಿ ಕಟ್ಟಿರೋ ಹೆಂಡತಿಯಾಗಿ ಆಕೆ ಮುಂದೆ ಇನ್ನೊಂದು ಹುಡುಗಿನ ಹಿಡ್ಕೊಂಡ್ರ ಆಕೆ ಸಿಟ್ಟು ಬರ್ತಾ ಇರ್ತತೇನೆ. ನನ್ನ ಮುಂದೆ ಇನ್ನೊಂದು ಹುಡುಗಿ ಜೊತೆ ಡುಯೆಟ್ ಆಡ್ತಾ ಇದ್ರೆ ನಿಮಗೇನು ಅನ್ಸಂಗಿಲ್ಲ ಅಲ್ಲ? ಛೀ, ನಿಮಗೇನು ಅನ್ಸಂಗೇ ಇಲ್ಲ ಅನ್ಸುತ್ತೆ. ನಾನು ಇಲ್ಲಿಂದ ಹೋಗ್ತೀನಿ. ಅಯ್ಯೋ ಮಧು, ಮಧು ನಿನ್ಕೋ. ಹೋಗ್ಲಿ ಬಿಡು ಮಾವ, ನಮ್ಮಿಬ್ಬರು ಮತ್ತೆ ಅವಳು ಯಾಕೆ? ಇಲ್ಲಿ ನಾನು ನೀನು ಇಬ್ಬರೇ ಇರಬೇಕು ಏಕಾಂತವಾಗಿ. ಅದನ್ನು ಬಿಟ್ಟು ಅವಳನ್ನ ಯಾಕೆ ಕರಿತಾ ಇದೆಯಾ ಮಾವ? ಅದು ಹಾಗಲ್ಲ ಖುಷಿ. ಅದು ಅದು ಏನಾಯ್ತು ಅಂದರೆ, ಏನು ಮಾವ, ನನಗೆ ಈ ರೀತಿ ಇರಬೇಕು ಅಂತ ಆಸೆ, ನಿನಗಿಲ್ವಾ ನನ್ನ ಜೊತೆ ಹೀಗಿರಬೇಕು ಅಂತ? ಅಯ್ಯೋ ನೀನು ಸ್ವಲ್ಪ ಸರಿತೀಯಾ? ಸ್ವಲ್ಪ ನಂದು ಅರ್ಜೆಂಟ್ ಕೆಲಸ ಐತಿ, ನಾನು ಹೋಗಬೇಕು. ಬಂದ್ಮೇಲೆ ಮಾತಾಡ್ತೀನಿ, ಸರಿನಾ? ಮಾವ ಮಾವ, ಛೇ, ಏನು ಮಾವ ನೀನು ನನ್ನ ಮಾತು ಕೇಳಿದ ಹಂಗೆ ಹೋಗ್ತಾ ಇದೀಯಾ? ಬಂದ್ಮೇಲೆ ಮಾತಾಡ್ತೀನಿ, ಟೈಮ್ ಆಗಿದೆ ಇವಾಗ, ಆಮೇಲೆ ಸಿಗ್ತೀನಿ. ಮಾವ, ಅವಳು ನೋಡಿದ್ರು ಅಂತ ನೀನು ಓಡೋಗ್ತಾ ಇದೆಯಲ್ಲ ಅವಳ ರಂಸಕ. ನಂಗೆ ಗೊತ್ತು ಮಾಮ, ಹೋಗು ಹೋಗು, ಹೆಂಡ್ತಿನ ರಂಸಕ ಹೋಗು. ಅವಳು ಇವಾಗ ಸಿಡಕ್ ಮೋದಿ ಸಿದ್ಧವಾಗಿರ್ತಾಳೆ, ನಿನ್ನನ್ನು ಕ್ಷಮಿಸೋದು ಇಲ್ಲ. ನನ್ನ ಜೊತೆ ನೀನು ಈ ರೀತಿ ಡಿವೇಟ್ ಹಾಡಿದ್ರೆ ಆಕೆಗೆ ಮೇಲಿಂದ ಕೆಳಗಿನವರೆಗೂ ಉರಿ. ಮಧು ಮಧು, ಒಂದು ನಿಮಿಷ ನನ್ನ ಮಾತು ಕೇಳು. ಏನು ಮಾತಾಡ್ತಿರ್ಬೋದು, ಕೇಳಿಸ್ಕೊತಂತಾಡಿ. ನನ್ನ ಮುಂದೆ ನನ್ನ ಗಂಡನ ಜೊತೆ ಹೆಂಗೆಲ್ಲ ಆಡ್ತಾ ಇದ್ದಾಳೆ, ಆಕೆಗೆ ಸರಿಯಾಗಿ ಮಾಡ್ಬೇಕು ನಾನು. ಮಧು, ಯಾಕೆ ಮಧು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಿ? ನೀನು ಅಂತಿದ್ದಿ ನಾನು ನಿನ್ನ ಗಂಡ ಅಲ್ಲ, ನಾನು ನಿನ್ನ ಗಂಡ ಅಲ್ಲ ಅಂತ. ಇವತ್ತು ನೋಡಿದ್ರೆ ಅಲ್ಲಿ ಕೋಪ ಮಾಡ್ಕೊಂಡು ಇವಾಗ ಇಲ್ಲಿ ಬೇಜಾರು ಮಾಡ್ಕೊಂಡಿದ್ದಿ. ಯಾಕೆ, ಏನಾಯ್ತು? ಬಾಯಿಲೆ ಅಂತಿದ್ದೆ, ಆದ್ರೆ ಇವತ್ತು ಮನಸ್ಸಿಗೆ ಗೊತ್ತಾಯಿತು ನೀವು ನನ್ನ ಗಂಡ ಅಂತ. ಅವಳು ನಿನ್ನ ಜೊತೆ ಮುಟ್ಟಿ ಮಾತಾಡ್ಬೇಕಾದ್ರೆ ನನ್ನ ಮನಸ್ಸಿಗೆ ಎಷ್ಟೆಲ್ಲ ನೋವು ಆಗ್ತಾಯಿತ್ತು ಗೊತ್ತಾ? ಅದು ನಿಮ್ಗೆ ಹೆಂಗೆ ಅರ್ಥ ಆಗ್ತತಿ? ನಿಮ್ಗೆ ಅರ್ಥ ಆಗಂಗಿಲ್ಲ. ನೀವು ನನ್ನ ಜೊತೆ ತಾಳಿ ಕಟ್ಟಿ ಸಂಸಾರ ಮಾಡಿದ್ದೀರಾ, ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ? ಅಲ್ಲ, ನೀವು ಯಾಕೆ ಅವ್ರ ಜೊತೆ ಆ ರೀತಿ ಇರ್ತೀರಾ? ನನ್ನ ಮುಂದೆ ಹೇಳಿದ್ದೀರಾ ಅವಳನ್ನ ಮದುವೆ ಆಗಲ್ಲ ಅಂತ. ನಿಮಗೇನು ಮನಸ್ಸಲ್ಲಿ ಏನಾದರೂ ಮದುವೆ ಆಗೋದು ಯೋಚನೆ ಏನಾದರೂ ಇದೆಯಾ? ಅಯ್ಯೋ ಹಂಗೆ ಆಕತಿ. ನಿನ್ನ ಮುಂದೆ ಒಂಥರ ಮನಸ್ಸಿನಾಗ ಒಂಥರ ಹೆಂಗಿರ್ತತಿ. ನನಗೇನಕ್ಕೆ ನಿಮ್ಮ ಮದುವೆ ಆಗ್ಬೇಕನ್ನೋ ಭಾವನೆ ಏನಿಲ್ಲ. ಅವ್ವ ಹೇಳಿದ ಒಪ್ಕೊಂಡನು ಅಷ್ಟೇ. ನೀನು ಒಳ್ಳೆಯದಿಲ್ಲ, ನಾನು ಯಾಕೆ ಮದುವೆ ಆಗಲಿ? ಸರಿ ಸರಿ, ನಾನು ಸ್ವಲ್ಪ ಹೊರಗೆ ಕೆಲಸ ಐತಿ, ಹೋಗಿ ಬರ್ತೇನೆ. ಬೇಜಾರು ಗೀಜಾರೆಲ್ಲ ಮಾಡ್ಕೋಬೇಡ. ಬರುವ ಮೈಸೂರು ಪಾಕ್ ತೊಗೊಂಬರ್ತೇನೆ, ಸರಿನಾ? ಸರಿ ರೀ. ಹಬ್ಬ, ಆ ಕಡೆನೂ ಪಟಾಯಿಸ್ಕೋದು ಈ ಕಡೆನೂ ಪಟಾಯಿಸ್ಕೋದು. ಇಬ್ಬಿಬ್ರನ್ನ ಹೆಂಡ್ತಿನ ಮೇಂಟೈನ್ ಮಾಡಬೇಕು. ಮದ್ವೆಗಿನ ಮುಂಚೆನೇ ಹಿಂಗೆ, ಮದುವೆ ಆದ್ಮೇಲೆ ಹೆಂಗೆ ಏನ. ಒಬ್ಬಾಕಿನಕಿ ಅಂತ ತಾಳಿ ಕಟ್ಟೇನು, ಇನ್ನೊಬ್ಬಾಕಿನ ತಾಳಿ ಕಟ್ಟಿ ನನ್ನ ಆಕಿನ ಮಾಡ್ಕೋಬೇಕು. ಆಕಿನ ಬಿಡೋಕ್ಕಾಕತ್ತೇನ ಅಂತ ಚಂದುಳಿ ಚಲುವಿನ? ಅದು ಹೆಂಗೆ ಬಿಡೋಕ್ಕಾಗಿತ್ತು? ಬಿಡು ಮಾತ ಇಲ್ಲ. ಆಕೆ ನನ್ನಾಕೆನ, ಈಕೆ ನನ್ನಾಕೆನ. ಈಕಿನ ಇಷ್ಟಪಟ್ಟು ಮದುವೆ ಆಗೇನೋ, ಆಕಿನ ಅವ್ವ ಹೇಳಿದ್ಲು ಅಂತ ಹೇಳಿ ಇಷ್ಟಪಟ್ಟು ಮದುವೆ ಆಗ್ತಾನೆ. ಇಬ್ಬರು ನನ್ನವ್ರನ. ಎಷ್ಟು ಒಳ್ಳೆಯವರಿರು, ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಂಗಿಲ್ಲ ಅಂತಂತಾರೆ. ನಿಜವಾಗ್ಲೂ ಇದನ್ನು ಕೇಳಿ ನನಗೆ ಖುಷಿ ಆಯಿತು. ಇವರು ಹಂಗಾದ್ರೆ ಖುಷಿನ ಮದುವೆ ಆಗಂಗಿಲ್ಲ, ಅಮ್ಮ ಹೇಳಿದಾಳೆ ಅಂತೇಳಿ ಸುಮ್ಮನೆ ಹ್ಞೂ ಅಂತಂದಾರಂತ. ನನಗದೇ ಖುಷಿ ಆಯಿತು. ನಾನು ಅವ್ವ ಅಪ್ಪಗ ಹೇಳಬೇಕು ನಾನು ಇವ್ರನ್ನ ಮದುವೆ ಆಗೇನಂತೇಳಿ. ಹಬ್ಬ ಎಸ್ಕೆ ಬನ್ನಿ ಸಾಕು. ಅಲ್ಲಿ ಅಕ್ಕಿ ಕಡೆ ಹಂಗೆ ಡ್ಯೂಯೇಟ್ ಹಾಡಕತ್ರ ಇನ್ನೂ ಹಾಡ್ಬೇಕಂತ ಅನ್ಸಾಯ್ತು. ಆದ್ರೆ ಈಗ ಬರೋಣ ಸುಮ್ಮನೆ ಆದ್ನಿ. ಏನು ಮಾಡೋದು? ಗಂಡಸು ಹೊರಗಡೆ ಹೊರಟಾಗ ಎಲ್ಲಿಗೆ ಅಂತ ಹೆಣ್ಣು ಕೇಳಬಾರದು ಅಂತೇಳಿ ಎಷ್ಟು ಚಂದ ಹಾಡತ್ತಿದ್ಲು. ಖುಷಿ ಖುಷಿ ಖುಷಿನೇ ಖುಷಿ. ಆದರೆ ಅವಳನ್ನ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ನನ್ನ ಗಂಡನ ಹೆಂಗೆ ಮದುವೆ ಆಗ್ತಾ ಅಂತ ನಾನು ನೋಡ್ತೇನೆ. ನನಗೆ ಬರ್ದಿದ್ರು ಹೆಂಗೋ ಬಂದಂಗೆ ನಿನ್ನ ಜೊತೆ ಇಂಗ್ಲೀಷ್ ಮಾತಾಡಿ ಇದನ್ನು ಮಾಡಿದ್ನಿ, ಮ್ಯಾನೇಜ್ ಮಾಡಿದ್ನಿ. ಆದ್ರೆ ನನ್ನ ಗಂಡನ ಮದುವೆ ಮಾಡ್ಕೊಳಕ ನಿನಗೆ ನಾನು ಬಿಡಂಗಿಲ್ಲ 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 ಖುಷಿ. ನನ್ನ ಗಂಡನ ನಿನ್ನ ಮದುವೆ ಆಗ್ತಾನೆ ಅನ್ನೋದು ಬರೀ ಕನಸು ಕಾಣ್ಬೇಕು ನೀನು, ಅದು ಖರೆ ಆಗಕ್ಕೆ ಆಗಂಗಿಲ್ಲ. ಬರೀ ಕನಸಿನಾಗನ ನೀನು ಮದುವೆ ಆಗ್ತಿದ್ದಿ ಹೊತ್ತು